ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಸಮುವೇಲ 16ನೇ ಅಧ್ಯಾಯ ವಚನ 13. ನಿನ್ನೆಯಿಂದ ನಾವು ಪವಿತ್ರಾತ್ಮರ ಅಭಿಷೇಕ, ಸ್ವರ್ಗದ ಶಕ್ತಿ ನಮ್ಮಲ್ಲಿ ತುಂಬಿಸಲ್ಪಡಬೇಕು, ಸ್ವರ್ಗದ ಶಕ್ತಿಯಿಂದ ನಾವು ಭೂಷಿತರಾಗಬೇಕೆಂದು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಇದಕ್ಕೆ ಕೀವರ್ಡ್ 2 ಕೊರಿಂಥ 3:17. ದೇವರ ಆತ್ಮರು ಎಲ್ಲಿ ಇಳಿದು ಬರುತ್ತಾರೋ, ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಇಳಿದು ಬರುವಾಗ ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ವಿಮೋಚನೆ ಉಂಟು ಎಂಬುದಾಗಿ. 1 ಸಮುವೇಲ 16:13. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ದಾವೀದನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಇಲ್ಲಿ ಸಮುವೇಲ ಪ್ರವಾದಿ ಕುರಿಮೇಯಿಸುತ್ತಿದ್ದ ಕುರುಬನಾಗಿದ್ದ ಸಣ್ಣ ಬಾಲಕನಾದ ದಾವೀದನನ್ನು ಕರೆದು ಅವನ ತಲೆಯ ಮೇಲೆ ದೇವರ ಅಪ್ಪಣೆಯ ಮೇರೆಗೆ, ದೇವರ ಆಯ್ಕೆಯ ಮೇರೆಗೆ, ಅವನ 7 ಜನ ಸಹೋದರರ ಮಧ್ಯದಲ್ಲಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯಾಗಿದ್ದ ದಾವೀದನ ಮೇಲೆ ಅಭಿಷೇಕದ ತೈಲವನ್ನು ಸುರಿಸಿದನು, ಅವನನ್ನು ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮ ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಪ್ರೈಸ್ ದ ಲಾರ್ಡ್. ನೋಡಿ, ನಿಮ್ಮಲ್ಲಿರುವ ಅಭಿಷೇಕ, ಆ ಆತ್ಮರು ಯಾವ ರೀತಿ ಕಾರ್ಯ ಮಾಡುತ್ತಾರೆ, ಆ ಶಕ್ತಿಯಿಂದ ಹೇಗೆ ನಾವು ಪ್ರವರ್ಧಿಸಬೇಕು ಎಂಬುದಾಗಿ ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಇಲ್ಲಿ ದಾವೀದನನ್ನು ಸಮುವೇಲ ಪ್ರವಾದಿ ಅಭಿಷೇಕಿಸಿದ. ಪರಿಶುದ್ಧಾತ್ಮರ ಶಕ್ತಿಯಿಂದ, ದೇವರ ಆತ್ಮರ ಶಕ್ತಿ ನಿನ್ನಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ. ಯಾವಾಗ ದಾವೀದ ಸಣ್ಣ ಬಾಲಕನಾಗಿದ್ದರು, ಕುರಿಮೇಯಿಸುವ ವ್ಯಕ್ತಿಯಾಗಿದ್ದರು, ದೇವರ ಆತ್ಮರಿಂದ ಅಭಿಷೇಕಿಸಲ್ಪಟ್ಟನೋ ಅಸಾಮಾನ್ಯ ವ್ಯಕ್ತಿಯಾಗಿ ಮಾರ್ಪಟ್ಟ. ಸಾಮಾನ್ಯ ವ್ಯಕ್ತಿಗಳಾಗಿರುವ ನಾವು ಪರಿಶುದ್ಧಾತ್ಮರ ಶಕ್ತಿಯಿಂದ ಅಭಿಷೇಕಿಸಲ್ಪಡುವಾಗ ಅಸಾಮಾನ್ಯ ವ್ಯಕ್ತಿಗಳಾಗಿ ಮಾರ್ಪಾಡಾಗಿರುತ್ತೇವೆ. ಸಾಧಾರಣ ವ್ಯಕ್ತಿಗಳು ಅಸಾಧಾರಣ ವ್ಯಕ್ತಿಗಳಾಗಿ ಮಾರ್ಪಾಡಾಗುತ್ತೇವೆ. ಹೇಗೆ ಎಂಬುದನ್ನು ದಾವೀದನ ಜೀವಿತದಲ್ಲಿ ಸ್ವಲ್ಪ ನೋಡೋಣ. ಸೌಲನಲ್ಲಿ ದೇವರಾತ್ಮ ಬಿಡುಗಡೆಯಾಗಿ ದುರಾತ್ಮ ಬಂದು ಅವನನ್ನು ಪೀಡಿಸುತ್ತಿತ್ತು. ಅವನು ಕೂಗಾಡುತ್ತಿದ್ದ, ಚೀರಾಡುತ್ತಿದ್ದ. ರಾಜನಾಗಿದ್ದರೂ ಸಹ ಆ ದುರಾತ್ಮಗಳ ಕಾಟವನ್ನು ತಡೆದುಕೊಳ್ಳಲಾರದೆ ಅವನು ತೊಳಲಾಡುತ್ತಿದ್ದ. ಅಂಥ ಸಮಯದಲ್ಲಿ ಸೌಲನ ಅರಮನೆಯ ಸೇವಕರು, ಸೈನಿಕರು ಸೌಲನಿಗೆ ಹೇಳುತ್ತಾರೆ, ನಮ್ಮ ಮಧ್ಯದಲ್ಲಿ ದೇವರ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಒಬ್ಬ ಇದ್ದಾನೆ, ಅವನು ಬಂದರೆ ದುರಾತ್ಮಗಳು ಬಿಡುಗಡೆಯಾಗುತ್ತದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮೊಳಗಿರುವ ಅಭಿಷೇಕ ದುರಾತ್ಮಗಳನ್ನು ಬಿಡುಗಡೆ ಮಾಡುವ ಶಕ್ತಿಯುತವಾದ ಅಭಿಷೇಕವಾಗಿದೆ. ಆಮೆನ್. ಪ್ರಭು ಯೇಸು ಪವಿತ್ರಾತ್ಮರಿಂದಲೂ ದೈವ ಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದ ಕಾರಣ ಪಿಶಾಚಿ ಪೀಡಿತರನ್ನ ಬಿಡುಗಡೆ ಮಾಡತೊಡಗಿದರು. ಇಂದು ನಿಮ್ಮೊಳಗಿರುವ ಅಭಿಷೇಕ, ಪವಿತ್ರಾತ್ಮರ ಅಭಿಷೇಕ ಸಾಲದು. ಅದರ ಶಕ್ತಿ, ಅದರ ಕೃಪೆಗಳು ಇನ್ನೂ ಅಧಿಕವಾಗಬೇಕು. ಆ ಶಕ್ತಿಯನ್ನು ನೀವು ನವೀಕರಿಸಬೇಕಾಗಿದೆ. ಪವಿತ್ರಾತ್ಮರೊಟ್ಟಿಗೆ ನೀವು ಜೀವಿಸಬೇಕಾಗಿದೆ. ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ನಿಲ್ಲುವಾಗ ಆ ಸ್ಥಳದಲ್ಲಿರುವ ದುರಾತ್ಮಗಳು ಬಿಡುಗಡೆಯಾಗುತ್ತದೆ. ಇಲ್ಲಿ ನೋಡೋಣ. ಇಪ್ಪತ್ತೊಂದನೇ ವಚನ. ಓಕೆ, ಇಲ್ಲಿಂದ ಓದುವ. 1 ಸಮುವೇಲ 16:15. ಸೌಲನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮ ನಿಮ್ಮನ್ನು ಪೀಡಿಸುತ್ತಾ ಇದೆ. ಸೌಲ ಅವಿಧೇಯನಾದ, ಪಾಪಕೃತ್ಯ ಮಾಡಿದ ಕಾರಣ. ಒಡೆಯ ಅಪ್ಪಣೆಯಾಗಲಿ, ನಿಮ್ಮ ಸನ್ನಿಧಿಯಲ್ಲಿ ನಿಂತಿರುವ ನಿಮ್ಮ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಸರ್ವೇಶ್ವರನಿಂದ ಕಳುಹಿಸಲಾದ ದುರಾತ್ಮ ನಿಮ್ಮ ಮೇಲೆ ಬರುವಾಗ ಅವನು ಕಿನ್ನರಿ ಬಾರಿಸಿದರೆ
ದೇವರ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಕಿನ್ನರಿ ಬಾರಿಸಿದರೆ ನಿಮಗೆ ಉಪಶಮನವಾಗುವುದು ಎಂದು ಹೇಳಿದರು. ಸೌಲನು ಅವರಿಗೆ, ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗಾಗಿ ಹುಡುಕಿ ಕರೆದುಕೊಂಡು ಬನ್ನಿ ಎಂದು ಆಜ್ಞಾಪಿಸಿದನು. ಸೇವಕರಲ್ಲಿ ಒಬ್ಬನು ಅವನಿಗೆ, ಬೆತ್ಲೆಹೇಮಿನವನಾದ ಜೆಸ್ಸೆಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲನು, ಅವನು ಪರಾಕ್ರಮಶಾಲಿ, ರಣಶೂರ, ವಾಕ್ಚತುರ, ಸುಂದರ, ಸರ್ವೇಶ್ವರನ ಅನುಗ್ರಹ ಹೊಂದಿದವ, ಸರ್ವೇಶ್ವರನ ಕೃಪೆಗೆ ಪಾತ್ರನಾದವನು. ಕೂಡಲೇ ಸೌಲನು ಜೆಸ್ಸೆಯನ ಬಳಿಗೆ ದೂತರನ್ನು ಕಳುಹಿಸಿ, ಕುರಿ ಮೇಯಿಸುತ್ತಿರುವ ನಿನ್ನ ಮಗ ದಾವೀದನನ್ನು ನನ್ನ ಬಳಿಗೆ ಕಳುಹಿಸು. ಇವತ್ತು ನೋಡಿ, ಏನೇನೋ ಕೆಲಸ ಮಾಡ್ತಾ ಇರೋ ವ್ಯಕ್ತಿಗಳಾಗಿರಬಹುದು, ಆದರೆ ಅವರು ಪರಿಶುದ್ಧಾತ್ಮರ ಶಕ್ತಿಯಿಂದ ಅಭಿಷಕ್ತರಾದಾಗ, ಅವರು ಕೀಬೋರ್ಡ್ ಬಾರಿಸುತ್ತಾ ಹಾಡು ಹಾಡುವಾಗ, ಧ್ಯಾನ ಕೂಟಗಳಲ್ಲಿ ದೇವರನ್ನ ಸ್ತುತಿಸುವಾಗ, ಆ ಧ್ಯಾನಾರ್ಥಿಗಳಲ್ಲಿ ಕಾಡುತ್ತಿರುವ ದುರಾತ್ಮಗಳು ಕೂಗಾಡುತ್ತಾ ಚೀರಾಡುತ್ತಾ ಓಡಿ ಹೋಗುತ್ತದೆ. ಆ ವ್ಯಕ್ತಿಗಳು ಸಾಮಾನ್ಯ ಜನರೇ, ಆಫೀಸಲ್ಲಿ ಕೆಲಸ ಮಾಡೋರು ಇರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ, ದೇವ ಸೇವೆ ಮಾಡುವ ಸ್ತುತಿ ತಂಡ ಅಥವಾ ಪ್ರಬೋಧಕರು ಸಹ. ಸೊ ಅವರು ದೇವರನ್ನ ಸ್ತುತಿಸಲು ಪ್ರಾರಂಭಿಸಿದರೆ, ಅವರಲ್ಲಿರುವ ಅಭಿಷೇಕದ ಶಕ್ತಿ ಕಾರ್ಯ ಮಾಡಲು ಪ್ರಾರಂಭ ಮಾಡುವಾಗ, ಆ ಸಮೂಹದಲ್ಲಿರುವ ದುರಾತ್ಮಗಳು ಕೂಗಾಡುತ್ತಾ ಚೀರಾಡುತ್ತಾ ವಿಲವಿಲನೆ ಒದ್ದಾಡಿಸಿ ಆ ವ್ಯಕ್ತಿಗಳನ್ನು ಬಿಟ್ಟು ಬಿಡುಗಡೆಯಾಗುವುದನ್ನು ನಾವು ನಮ್ಮ ಶುಶ್ರೂಷೆಯಲ್ಲಿ ಕಣ್ಣಾರೆ ನೋಡಿದ್ದೇವೆ, ಅದನ್ನು ಮಾಡ್ತಾ ಇದ್ದೇವೆ. ಅಂದರೆ ನಾನೇನು ಹೇಳೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಅಭಿಷೇಕದಲ್ಲಿ ಕೀಬೋರ್ಡ್ ಮಾಡುವಾಗ, ಒಬ್ಬ ಸಾಮಾನ್ಯ ವ್ಯಕ್ತಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ದೇವರ ವಾಕ್ಯವನ್ನು ಸಾರುವಾಗ, ಒಬ್ಬ ಸಾಮಾನ್ಯ ವ್ಯಕ್ತಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ರೋಗಿಗಳ ತಲೆಯ ಮೇಲೆ, ದುರಾತ್ಮ ಪೀಡಿತರ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ, ಅವರೊಳಗಿರುವ ಅಭಿಷೇಕದ ಶಕ್ತಿ ದುರಾತ್ಮಗಳನ್ನು ಕಟ್ಟಿ ಹಾಕುತ್ತದೆ. ಪ್ರೈಸ್ ದ ಲಾರ್ಡ್. ನೀವು ಅಮೂಲ್ಯರು, ನೀವು ಈಗಾಗಲೇ ಅಭಿಷಕ್ತರಾಗಿದ್ದೀರಿ. ನಿಮ್ಮಲ್ಲಿರುವ ಅಭಿಷೇಕವನ್ನು ನೀವು ನವೀಕರಿಸಬೇಕು, ರೀಕೆಂಡಲ್ ಮಾಡಬೇಕು. 2 ತಿಮೋತಿ 1:6 ಸಂತ ಪೌಲರು ಹೇಳುತ್ತಾರೆ, ನೀವು ಈಗಾಗಲೇ ಪಡೆದುಕೊಂಡಿರುವ ಪವಿತ್ರಾತ್ಮರ ಅಭಿಷೇಕದ ಶಕ್ತಿಯನ್ನು ಕುಂದಿಸಬೇಡಿ, ಕುಗ್ಗಿಸಬೇಡಿ, ಅದು ಪುನಃ ಪ್ರಜ್ವಲಿಸುವಂತೆ ಮಾಡಿ. ಆ ಶಕ್ತಿ ನಿಮ್ಮ ಮೂಲಕವೇ ಪ್ರವರ್ಧಿಸಬೇಕಾಗಿದೆ. ಇಲ್ಲಿ ದಾವೀದನು ಸೌಲನ ಬಳಿಗೆ ಬಂದು ಅವನ ಸೇವಕನಾದನು. ಸೌಲನು ಅವನನ್ನು ಬಹಳವಾಗಿ ಪ್ರೀತಿಸಿದನು, ತನ್ನ ಆಯುಧಗಳನ್ನು ಹೊರಲು ಅವನಿಗೆ ಕೊಟ್ಟನು. ಓಕೆ, ನಾನು ದಾವೀದನನ್ನು ಮೆಚ್ಚಿದ್ದೇನೆ, ಅವನು ನನ್ನ ಸನ್ನಿಧಿಯಲ್ಲೇ ಸೇವೆ ಮಾಡಲಿ ಎಂದು ತಿಳಿಸಿದನು. ದೇವರಿಂದ ಕಳುಹಿಸಲಾಗಿದ್ದ ದುರಾತ್ಮ ಸೌಲನ ಮೇಲೆ ಬಂದಾಗ ದಾವೀದ ಕಿನ್ನರಿಯನ್ನು ಬಾರಿಸುತ್ತಿದ್ದನು. ಆಗ ಆ ದುರಾತ್ಮ ಸೌಲನನ್ನು ಬಿಟ್ಟು ಹೋಗುತ್ತಿತ್ತು. ಕಿನ್ನರಿ ಬಾರಿಸುವುದು, ಕೀಬೋರ್ಡ್ ಮಾಡುವುದು ಅಥವಾ ಚಪ್ಪಾಳೆ ತಟ್ಟಿ ದೇವರನ್ನ ಸ್ತುತಿಸಿ ಮಹಿಮೆಪಡಿಸಿ ಆರಾಧಿಸುವುದು, ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರು, ಸ್ತುತಿಗಳಲ್ಲಿ ಇಳಿದು ಬರುವ ಪರಿಶುದ್ಧಾತ್ಮರ ಶಕ್ತಿ. ನಾವು ಸ್ತುತಿಸುವಾಗ ಸ್ವರ್ಗದ ಬಾಗಿಲು ತೆರೆಯಲ್ಪಡುತ್ತದೆ, ಪವಿತ್ರಾತ್ಮರ ಅಭಿಷೇಕ ಇಳಿದು ಬರುತ್ತದೆ, ಆ ದುರಾತ್ಮಗಳು ಅಲ್ಲಿ ನಿಷ್ಕ್ರಿಯವಾಗುತ್ತದೆ. ಪ್ರಭು ಯೇಸು ಸ್ವಾಮಿ ಸಹ ದೇವರ ಪರಿಶುದ್ಧಾತ್ಮರಿಂದಲೂ ದೈವ ಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದ ಕಾರಣ ಅವರು ಗೆನಜರೇತ್ ಎಂಬ ಪಟ್ಟಣವನ್ನು ಸಮೀಪಿಸಿದರು. ಮಾರ್ಕನು ಬರೆದ ಶುಭ ಸಂದೇಶ 5ನೇದಲ್ಲಿ ಒಂದು ಅದ್ಭುತಕರವಾದ ಘಟನೆ. ಅಲ್ಲಿ ಒಬ್ಬ ವ್ಯಕ್ತಿ ಸಮಾಧಿಗಳ ನಡುವೆ ಜೀವಿಸುತ್ತಿದ್ದ. ಅವನನ್ನು ಯಾರೂ ಬಂಧಿಸಲು ಸಾಧ್ಯವಾಗಲಿಲ್ಲ, ಅವನನ್ನು ಯಾರಿಂದಲೂ ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಕೂಗಾಡುತ್ತಾ ಚೀರಾಡುತ್ತಾ ಕಲ್ಲುಗಳಿಂದ ಶರೀರವನ್ನು ಜಜ್ಜಿಕೊಳ್ಳುತ್ತಾ ಅವನು ಅಲೆಮಾರಿಯಾಗಿ ಸಮಾಧಿಗಳ ನಡುವೆ ಓಡಾಡುತ್ತಿದ್ದ ಅಂತಹ ವ್ಯಕ್ತಿ. ಇವತ್ತು ನಮ್ಮ ಮನೆಗಳಲ್ಲಿ ಸಹ ಅನೇಕ ಮಕ್ಕಳು, ಅವರನ್ನು ಯಾರೂ ತಿದ್ದಲು ಸಾಧ್ಯವಿಲ್ಲ, ಅವರ ಫೋನ್ ಅಡಿಕ್ಷನ್ನಿಂದ ಅವರನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ, ಎಷ್ಟು ಹೇಳಿದ್ರೂ ಅವರಲ್ಲಿ ಪರಿವರ್ತನೆ ಆಗೋದಿಲ್ಲ ಅಂತ ಅನೇಕ ತಂದೆ ತಾಯಿಗಳು ಒದ್ದಾಡ್ತಾ ಇರ್ತೀವಿ. ಆದರೆ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಪ್ರಭು ಯೇಸು ಆ ಗೆನಜರೇತ್ ಪಟ್ಟಣದ ಒಳಗಡೆ ಕಾಲಿಟ್ಟ ಕೂಡಲೇ ಆ ವ್ಯಕ್ತಿ ಕೂಗಾಡುತ್ತಾ ಬರುತ್ತಾನೆ, ನಜರೇತಿನ ಯೇಸುವೇ, ನಿಮಗೇಕೆ ನನ್ನ ಗೊಡವೆ? ನನ್ನನ್ನು ನಾಶ ಮಾಡಲು ನೀವು ಬಂದಿದ್ದೀರೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಲ್ಲಿ ಪರಿಶುದ್ಧಾತ್ಮರ ಅಭಿಷೇಕದ ಶಕ್ತಿ ಕಾರ್ಯ ಮಾಡುತ್ತಿದ್ದರೆ ಮೊದಲು ಅದು ಗುರುತಿಸಲ್ಪಡುವುದು ಅಂಧಕಾರ ಶಕ್ತಿಗಳಿಗೆ, ಸೈತಾನನ ಶಕ್ತಿಗಳಿಗೆ. ಅವು ಅಭಿಷೇಕದ ಮುಂದೆ ಗಡಗಡನೆ ನಡುಗುತ್ತವೆ, ಅಡ್ಡ ಬೀಳುತ್ತವೆ. ಯೇಸು ಹೇಳಿದರು, ಇವನನ್ನು ಬಿಟ್ಟು ತೊಲಗು,
ಎಂದು ಹೇಳುವಾಗ ಹಂದಿಗಳೊಳಗೆ ಸೇರಿಕೊಳ್ಳುವಂತೆ ಅಪ್ಪಣೆಯನ್ನು ಪಡೆದುಕೊಂಡು ಅವನನ್ನು ಬಿಟ್ಟು ಹೋದವು. ಅವನು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾ ಯೇಸುವಿನ ಪಾದ ಸನ್ನಿಧಾನದಲ್ಲಿ ಕುಳಿತು ದೇವರ ವಾಕ್ಯವನ್ನು ಆಲಿಸಲು ಪ್ರಾರಂಭ ಮಾಡಿದ. ಇಲ್ಲಿ ದಾವೀದ ಹೇಗೆ ಪವಿತ್ರಾತ್ಮರ ಅಭಿಷೇಕದ ಶಕ್ತಿಯಿಂದ ಕಿನ್ನರಿಯನ್ನು ಬಾರಿಸಿದಾಗ ಸೌಲನನ್ನು ಪೀಡಿಸುತ್ತಿದ್ದ ದುರಾತ್ಮ ಬಿಡುಗಡೆಯಾಗಿ ಅವನು ಸಾಂತ್ವನಗೊಂಡ. ಯೇಸು ಆ ಗೆನಜರೇತ್ ಪಟ್ಟಣಕ್ಕೆ ಕಾಲಿಟ್ಟಾಗ ಅವರಲ್ಲಿ ಅಭಿಷೇಕ ಇತ್ತು. ಇವತ್ತು ನೀವು ಹಣ, ಆಸ್ತಿ, ಅಂತಸ್ತು ಏನಕ್ಕೆಲ್ಲ ಪ್ರೇಯರ್ ಮಾಡ್ತಾ ಇರ್ಬೋದು, ಅದೆಲ್ಲ ಪಕ್ಕಕ್ಕಿಡಿ. ಯೇಸುವೆ, ನಿಮ್ಮ ಪರಿಶುದ್ಧಾತ್ಮರ ಶಕ್ತಿಯಿಂದ ನನ್ನನ್ನು ಅಭಿಷೇಕಿಸಿ. ದ ಮೈಟಿ ಪವರ್, ದ ಹೋಲಿ ಪವರ್, ದ ಡಿವೈನ್ ಪವರ್, ಸ್ವರ್ಗದ ಶಕ್ತಿ ನನಗೆ ಬೇಕು ಸ್ವಾಮಿ ಎಂದು ಅಂಗಲಾಚಿ ಮೊರೆ ಇಡಿ. ಅದಕ್ಕಾಗಿ ಪ್ರಾರ್ಥಿಸಿ ಆ ಶಕ್ತಿಯಿಂದ ನವೀಕರಿಸಲ್ಪಡಿ. ನಾವು ನಮ್ಮ ತಂಡದಲ್ಲಿ ಒಬ್ಬ ಸಹೋದರಿಯ ಮನೆಗೆ ಹೋದೆವು. ಅವರ ಮನೆ ಒಳಗೆ ಹೋದಾಗಲೇ ಒಂಥರ ಕತ್ತಲೆ, ಕಾರ್ಗತ್ತಲು. ಆ್ಯಕ್ಚುಲಿ ನನ್ನ ಮಗಳ ಮದುವೆಯ ಕಾರ್ಡ್ ಕೊಡೋಕ್ಕೆ ಹೋಗಿದ್ದಾಗ ನೋಡಿದ್ದು. 4 ಜನ ಕುಳಿತುಕೊಳ್ಳೋ ಸ್ಥಳ ಇಲ್ಲ, ಮನೆ ತುಂಬ ಕತ್ತಲು, ಗಾಳಿ ಬೆಳಕು ಇಲ್ಲ, ಒಂಥರ ಉಸಿರುಗಟ್ಟಿದ ಅನುಭವ. ಒಂದು ಕ್ಷಣಕಾಲ ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಾನು ಹೇಳಿದೆ, ನೋಡಮ್ಮ, ನಿಮ್ಮ ಮನೆಗೆ ನಾನು ಟೀಮ್ ಸಮೇತ ಬಂದು ಪ್ರಾರ್ಥನೆ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಬಿಡುಗಡೆ ಆಗಬೇಕಾಗಿದೆ. ಅಕ್ಕ, ಥ್ಯಾಂಕ್ಸ್ ಅಕ್ಕ, ದಯವಿಟ್ಟು ಬನ್ನಿ ನಮ್ಮ ಮನೆಗೆ ಅನ್ನುವ ರೀತಿಯಲ್ಲಿ. ಕೊನೆಗೆ ಕೆಲವು ತಿಂಗಳುಗಳಾದ ನಂತರ ನಾವು ಮತ್ತು ನಮ್ಮ ಸಹೋದರಿಯರು ಒಂದು 5-6 ಜನ ಸೇರಿ ಆ ಮನೆಯಲ್ಲಿ ಹೋಗಿ ಶಕ್ತಿಯುತವಾಗಿ ಎಲ್ಲ ಬಂಧನಗಳು ಬಿಡುಗಡೆಯಾಗಬೇಕು. ಮಕ್ಕಳು ಬಲಿಪೂಜೆಗೆ ಹೋಗುವುದಿಲ್ಲ, ಮಕ್ಕಳಿಗೆ ದೈವ ವಿಶ್ವಾಸವಿಲ್ಲ, ಮಕ್ಕಳಲ್ಲಿ ಪ್ರಾರ್ಥನಾ ಜೀವನವಿಲ್ಲ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ, ಒಂಥರ ಶರೀರದಲ್ಲಿ ಯಾವಾಗಲೂ ಅನಾರೋಗ್ಯ, ಒಬ್ಬರಿಗೆ ತಪ್ಪಿದ್ರೆ ಒಬ್ಬರಿಗೆ ಅನಾರೋಗ್ಯ. ಸೊ ನಾವೆಲ್ಲ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡು ದೇವರ ಶುಶ್ರೂಷೆಯನ್ನು, ಸೇವೆಯನ್ನು ಮಾಡುತ್ತಿರುವ ನಾವು ಒಂದು ಸಮೂಹವಾಗಿ ಅವರ ಮನೆ ಒಳಗೆ ಹೋಗಿ ಶಕ್ತಿಯುತವಾಗಿ ಸ್ತುತಿಸುತ್ತಾ, ಪ್ರಾರ್ಥನೆ ಮಾಡುತ್ತಾ, ದೇವರ ವಾಕ್ಯವನ್ನು ಹೇಳಿ, ಹೋಲಿ ವಾಟರನ್ನು ಅವರಲ್ಲಿ ಚಿಮುಕಿಸಿ ಪ್ರಾರ್ಥನೆ ಮಾಡಿದಾಗ ಅನೇಕ ಸಂದೇಶಗಳನ್ನು ದೇವರು ಕೊಟ್ಟರು. ನೋಡಿ, ಈ ಥರ ಇದೆ ಅಂತ ಅದೆಲ್ಲ ವಿವರಿಸಿ ಹೇಳಿ, ಹೀಗೆ ಮಾಡಬೇಕು ಅಂತ ಮಾತನಾಡಿ ಪ್ರಾರ್ಥನೆ ಮಾಡಿ ಬಂದೆವು. ಪ್ರಾರ್ಥನೆ ಮಾಡಿ ಬಂದ ನಂತರ ನೋಡ್ತೀವಿ, ಕಳೆದ 2-3 ತಿಂಗಳ ಹಿಂದೆ ಆ ಊರಿಗೆ ಯಾವುದೋ ಕಾರಣಕ್ಕಾಗಿ ಹೋಗುವಾಗ ನನಗೆ ಆಶ್ಚರ್ಯವಾಯಿತು. ಅವರ ಮನೆ ವಿಶಾಲವಾಯಿತು, ಎಕ್ಸ್ಟೆನ್ಷನ್ ಮಾಡಲ್ಪಟ್ಟಿತು, ಗಾಳಿ ಬೆಳಕು ಚೆನ್ನಾಗಿದೆ. ಮಕ್ಕಳು ಈಗ ಧ್ಯಾನಕೂಟಕ್ಕೆ ಬರ್ತಾ ಇದ್ದಾರೆ, ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಿದ್ದಾರೆ. ಅವರ ಶರೀರದಲ್ಲಿ ಪದೇ ಕಾಡುತ್ತಿದ್ದ ರೋಗ ರುಜಿನದ ದುರಾತ್ಮಗಳು ಬಿಡುಗಡೆಯಾಗಿದೆ. ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ ತುಂಬಿದೆ. ಇದು ಹೇಗೆ? ಅಭಿಷೇಕ. ಇವತ್ತು ನೀವು ಪವಿತ್ರಾತ್ಮರ ಶಕ್ತಿ, ಪವಿತ್ರಾತ್ಮರ ಅಭಿಷೇಕದ ಶಕ್ತಿಯಿಂದ ತುಂಬಿಸಲ್ಪಟ್ಟರೆ, ದಾವೀದ ಕಿನ್ನರಿ ಬಾರಿಸಿದಾಗ ಸೌಲನ ದುರಾತ್ಮ ಬಿಡುಗಡೆ ಆದ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಕಣ್ಣಿಗೆ ಕಾಣದೆ ಕಾರ್ಯ ಮಾಡುವ ಸೋಂಬೇರಿತನ, ಹಠಮಾರಿತನ, ಅತಿಯಾದ ನಿದ್ರೆ, ಜಗಳ ಗಂಟಿ, ಏನೆಲ್ಲ ಕಣ್ಣಿಗೆ ಕಾಣದ ದುರಾತ್ಮಗಳಿದೆ, ಅವೆಲ್ಲವನ್ನು ನೀವು ಬಿಡುಗಡೆ ಮಾಡಲು ಶಕ್ತರಾಗಿದ್ದೀರಿ. ಆ ಅಭಿಷೇಕ ನಿಮ್ಮಲ್ಲಿದೆ. ಆ ಶಕ್ತಿಯನ್ನು ನವೀಕರಿಸಿ, ಆ ಶಕ್ತಿಯಿಂದ ನೀವು ತುಂಬಿಸಲ್ಪಡಿರಿ. ಬಿಡುಗಡೆಯನ್ನು ನಾವು ಹೊಂದಿಕೊಳ್ಳುವ ಮಕ್ಕಳಾಗಿದ್ದೇವೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರು, ಸ್ತುತಿಗಳ ಮೂಲಕ ಪರಿಪೂರ್ಣದ ಬಿಡುಗಡೆಯನ್ನು ನೀಡುವಂಥ ದೇವರು, ಇಸ್ರಾಯೇಲರ ಸ್ತುತ್ಯ ಸಿಂಹಾಸನದಲ್ಲಿ ಆಸೀನ ರೂಢನಾಗಿರುವ ಸರ್ವಶಕ್ತನಾದ ಪ್ರಭು ಯೇಸುವೆ, ಈ ಮುಂಜಾನೆ ವೇಳೆ ನಾವು ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸಿ ಆರಾಧಿಸುತ್ತೇವೆ. ಪವಿತ್ರಾತ್ಮರು, ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ, ನಮ್ಮ ಮೇಲೆ ಸಶರೀರವಾಗಿ ಇಳಿದು ಬರಲಿ. ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಪವಿತ್ರಾತ್ಮರ ಅಗ್ನಿಯ ಅಭಿಷೇಕದಿಂದಲೂ ಪವಿತ್ರಾತ್ಮರ ದೈವ ಶಕ್ತಿಯಿಂದಲೂ ಭೂಷಿತರಾಗಲಿ. ಸ್ವರ್ಗದ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಬಲಶಾಲಿಗಳಾಗಿವಿರಿ. ಪಾಪವನ್ನು ಜಯಿಸಲು, ಪಾಪದ ವಿರುದ್ಧ ಹೋರಾಡಲು ಒಬ್ಬೊಬ್ಬರನ್ನು ಬಲಪಡಿಸಿರಿ. ದಾವೀದನಲ್ಲಿ ಅಭಿಷೇಕವಿದ್ದ ಕಾರಣ ತನಗೆ ಎದುರಾಗಿ ಬಂದ ಗೋಲಿಯಾತ್ ಎಂಬ ರಾಕ್ಷಸನನ್ನು ಸದೆಬಡಿದದ್ದು ಅಭಿಷೇಕದ ಶಕ್ತಿಯಿಂದ. ಇವತ್ತು ನಾವೆಲ್ಲರೂ ಪರಿಶುದ್ಧಾತ್ಮರ ಶಕ್ತಿಯಿಂದ ಅಭಿಷೇಕಿಸಲ್ಪಡುವಾಗ ನಮಗೆ ವಿರುದ್ಧವಾಗಿ ಹೋರಾಡುವ ಎಲ್ಲ ಅಂಧಕಾರ ಶಕ್ತಿಗಳ ಆಧಿಪತ್ಯ ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳು ಯೇಸು ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಡಲಿ. ಪವಿತ್ರಾತ್ಮರ ಅಗ್ನಿಯ ಪ್ರಸನ್ನತೆ ಒಂದೊಂದು ಮನೆಗಳಲ್ಲಿ ಇಳಿದು ಬರಲಿ. ಅವರ ಕುಟುಂಬಗಳಲ್ಲಿ, ಅವರು ವಾಸ ಮಾಡುವ ಮನೆಗಳಲ್ಲಿ ಕಾರ್ಯ ಮಾಡುವ ಕಣ್ಣಿಗೆ ಕಾಣದ ಶರೀರ ಗಣಗಳು, ದುಷ್ಟ ದುರಾತ್ಮ ಸೇನೆಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಆ ಮನೆಯನ್ನು ಬಿಟ್ಟು ನರಕದ ಪಾತಾಳಕ್ಕೆ ಅವುಗಳು ಕಟ್ಟಿ ಹಾಕಲ್ಪಡಲಿ. ಮಿಕಾಯಲ್ ದೇವದೂತರು ದಂಡಿಳಿದು ಬಂದು ಅವುಗಳನ್ನು ಸೆರೆ ಹಿಡಿದು ಶಿಲುಬೆಯ ಬುಡಕ್ಕೆ ಕಟ್ಟಿ ಹಾಕಲಿ. ಪವಿತ್ರಾತ್ಮರ ಅಭಿಷೇಕ ಒಂದೊಂದು ಮನೆಗಳಲ್ಲಿ ಸುರಿಸಲ್ಪಡಲಿ. ಪ್ರತಿಯೊಂದು ಮನೆಗಳು, ಮನಗಳು, ಅವರ ಶರೀರಗಳು ಪವಿತ್ರಾತ್ಮರ ಶಕ್ತಿಯಿಂದಲೂ
ಸ್ವರ್ಗದ ಶಕ್ತಿಯಿಂದಲೂ ಪವಿತ್ರಾತ್ಮರ ಅಗ್ನಿಯಿಂದಲೂ ಅಭಿಷೇಕಿಸಲ್ಪಡುವಂತಾಗಲಿ. ಓಬೇದ್ಯನ ಗ್ರಂಥ 1ನೇ ಅಧ್ಯಾಯ ವಚನ 18, ಯಾಕೋಬನ ವಂಶ ಅಗ್ನಿಯಂತೆ, ಜೋಸೆಫನ ಸಂತತಿ ಜ್ವಾಲೆಯಂತೆ. ಈ ಒಂದೊಂದು ಕುಟುಂಬಗಳು ಪವಿತ್ರಾತ್ಮರ ಅಗ್ನಿಯಲ್ಲಿ, ಪವಿತ್ರಾತ್ಮರ ಜ್ವಾಲೆಯಲ್ಲಿ ಪ್ರಜ್ವಲಿಸುವ ಕುಟುಂಬಗಳಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ ಪವಿತ್ರಾತ್ಮರ ಶಕ್ತಿಯನ್ನು ನವೀಕರಿಸಿಕೊಳ್ಳಿ. ಒಳ್ಳೆಯ ಪಾಪ ನಿವೇದನೆ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಬಿಟ್ಟು ಬಿಡಿ. ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡುವಾಗ ನೀವೇ ನಿಮ್ಮ ಕುಟುಂಬಕ್ಕೆ ಅಭಿಷಕ್ತ, ನೀನು ನಿನ್ನ ಕುಟುಂಬಕ್ಕೆ ಅಭಿಷಕ್ತಳು. ನೀನು ಕರವೆತ್ತಿ ಸ್ವರವೆತ್ತಿ ಸ್ತುತಿಸುವಾಗ ನಿನ್ನ ಮನೆಯಲ್ಲಿ ಕಾರ್ಯ ಮಾಡುವ ಎಲ್ಲ ದುರಾತ್ಮಗಳು ನಿಷ್ಕ್ರಿಯವಾಗುತ್ತದೆ. ಧೈರ್ಯದಿಂದಿರಿ. ದಾವೀದ ಒಬ್ಬ, ಎಲ್ಲರೂ ಸೈನಿಕರು, ಘಟಾನುಘಟಿಗಳಾದ ಪರಾಕ್ರಮಶಾಲಿಯಾದ ಸೈನಿಕರು ಗಡಗಡನೆ ಸೌಲ ಸಮೇತ ನಡುಗುತ್ತಿರುವಾಗ ದಾವೀದ ಒಬ್ಬ ಯುದ್ಧ ಭೂಮಿಯಲ್ಲಿ ನಿಂತು ರಾಕ್ಷಸ ಗೋಲಿಯಾತನನ್ನು ಸದೆಬಡಿದ್ದು ಸ್ವಂತ ಶಕ್ತಿಯಿಂದಲ್ಲ, ಬಲದಿಂದಲ್ಲ, ದೇವರ ಆತ್ಮರ ಅಭಿಷೇಕದ ಶಕ್ತಿಯಿಂದ. ಅದೇ ಅಭಿಷೇಕದಿಂದ ನಾವೆಲ್ಲರೂ ಅಭಿಷಕ್ತರಾಗಿದ್ದೇವೆ. ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಧೈರ್ಯವಾಗಿರಿ. ಈ ವಿಡಿಯೋ ಲಿಂಕನ್ನು ಪರರಿಗೆ ತಪ್ಪದೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.